ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಮದುವೆಗೆ ನಮ್ಮ KGF ಜಿಲ್ಲೆ ಕಡೆಗೆ ಹೊರಡ್ತಾ ಇದ್ದೀನಿ ಟ್ರೈನಲ್ಲಿ. ಸೊ ಆ ಮದುವೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಫ್ರೆಂಡ್ಸು ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಸೊ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಮೀಟ್ ಆಗ್ತೀನಿ. ಫ್ರೆಂಡ್ಸ್, ಈಗ ನಾನು ಊಡಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಈಗ ಟಿಕೆಟ್ ತೊಗೊಂಡು ಆ ಕಡೆ ಪ್ಲಾಟ್ಫಾರ್ಮ್ಗೆ ಹೋಗಬೇಕು. ನೋಡಿ, ಇದೇ ನಮ್ಮ ಊಡಿ ರೈಲ್ವೆ ಸ್ಟೇಷನ್ ಬೋರ್ಡ್ ನೋಡಿ. ಈ ನಡುವೆ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನಮ್ಮ ಅರವಿಂದ ಲಿಂಬಾವಳಿ ಸಾಹೇಬರು. ಆಗಿದೆ V1 ಬ್ರಿಡ್ಜು, ರೈಲ್ವೆ ಸ್ಟೇಷನು. ಏನಾದರೂ ನಮ್ಮ ಪವಿತ್ರ ಪುಣ್ಯಕ್ಷೇತ್ರಗಳಾದಂಥ KGF ಜಿಲ್ಲೆಯಲ್ಲಿ ನೆಲೆಸಿರ್ತಕ್ಕಂಥ ಕಮ್ಮಸಂದ್ರ, ಕೋಟಿಲಿಂಗೇಶ್ವರ ಹಾಗೂ ಚಿಕ್ಕ ತಿರುಪತಿ, ಚಿಕ್ಕ ಬಂಗಾರು ತಿರುಪತಿ ಅಂತ ಕರೀತಾರೆ. ಈ ಎರಡು ಪ್ಲೇಸ್ಗೆ ನೀವೇನಾದರೂ ವಿಸಿಟ್ ಮಾಡಬೇಕು ಅಂತಂದರೆ ಈ ರೈಲ್ವೆ ಸ್ಟೇಷನಿಂದನೇ ರೈಲು ಹೋಗುತ್ತೆ. ಆ್ಯಕ್ಚುಲಿ ಟೈಮಿಂಗ್ಸ್ ಇದೆ ನೋಡಿ. ಬೆಳಿಗ್ಗೆ 7:30ಗೆ ಒಂದು ಟ್ರೈನ್ ಇದೆ, ಸೀದಾ ಅದು KGF ನಗರಕ್ಕೆ ಹೋಗುತ್ತೆ. ಸೊ ಅಲ್ಲಿಂದ ನೀವು ಆಟೋ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋದರೆ ಬಸ್ ಸ್ಟ್ಯಾಂಡ್ ಮೂಲಕ ನೀವು ಬಸ್ನ ಹಿಡ್ಕೊಂಡು ಮತ್ತು ನೀವು ಪವಿತ್ರ ಪುಣ್ಯಕ್ಷೇತ್ರಗಳಾದಂಥ ಕೋಟಿಲಿಂಗೇಶ್ವರ ಮತ್ತು ಚಿಕ್ಕ ಬಂಗಾರು ತಿರುಪತಿಗೆ, ಗುಟ್ಟಹಳ್ಳಿ ಅಂತಾರೆ ಅದನ್ನು. ಸೊ ಅಲ್ಲಿಗೆ ಹೋಗ್ಬೋದು ನೀವು. ಸೊ ತೋರಿಸ್ತೀನಿ ನಿಮಗೆ ಟ್ರೈನ್ ಯಾವುದು ಏನು. ಇದು ಟಿಕೆಟ್ ಕೌಂಟರ್, ಊಡಿ ಟಿಕೆಟ್ ಕೌಂಟರ್ ಇದು ಅಣ್ಣ. KGF 2 ಎಷ್ಟೊಂದು ಬರುತ್ತಣ್ಣ? 540. ಫ್ರೆಂಡ್ಸ್ ನೋಡಿ, ಈಗ ಟಿಕೆಟ್ ತಗೊಂಡು ನಾವು ಪ್ಲಾಟ್ಫಾರ್ಮ್ನ ಆಲ್ವೇಸು ದಯವಿಟ್ಟು ಈ ಸ್ಟೆಪ್ಸ್ ಮುಖಾಂತರನೇ ಕ್ಲಾಸ್ ಮಾಡಿ. ತುಂಬ ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ಸೊ ಇದು ನಮ್ಮ ಊಡಿ ರೈಲ್ವೆ ಸ್ಟೇಷನು. ಹೋಗೋದಕ್ಕಾಗಲ್ಲ, ಬೇಕಂತಲೇ ರೈಲ್ ರೋಡಲ್ಲಿ ಹೋಗ್ತಾರೆ. ಸೊ ದಯವಿಟ್ಟು ಯಾವಾಗಲೂ ಈ ಸ್ಟೆಪ್ಸ್ನ ಯೂಸ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಚಿಕ್ಕವಾಗ್ಲಿಂದಾಗ ನೋಡ್ತಾ ಇದ್ದೆ, ಇಲ್ಲಿ ಸಣ್ಣದಾಗಿ ಒಂದು ಕಟ್ಟೆ ಥರ ಇತ್ತು ಕೆಳಗಡೆ. ಸೊ ಅಲ್ಲಿ ಟ್ರೈನ್ ನಿಲ್ತಾ ಇತ್ತು. ಬಟ್ ರೀಸೆಂಟ್ಲಿ ಡೆವಲಪ್ ಮಾಡಿಸಿದ್ದಾರೆ ಇದನ್ನು. ಫ್ರೆಂಡ್ಸ್, ಈಗ ಟ್ರೈನು ಬಂಗಾರಪೇಟೆ ಜಂಕ್ಷನ್ಗೆ ಬಂದಿದೆ. ಇಲ್ಲಿಂದ ನಾವು ಕೋಟಿಲಿಂಗೇಶ್ವರ ಹಾಗೂ ಗುಟ್ಟಹಳ್ಳಿಗೆ ಹೋಗಬಹುದು ಇಲ್ಲಿಂದ. ಸೊ ಇಲ್ಲಿಂದ ಟ್ರೈನ್ ಸ್ಟಾಪ್ ಆದಾಗ ನೋಡಿ, ಆ ಕಡೆ ಬಸ್ ಇರುತ್ತೆ. ಬಸ್ನ ಆ ಕಡೆ ದಾಟ್ಕೊಂಡು ಹೋಗಿ ಆ ಸ್ಟೇರ್ ಕೇಸ್ ಮೂಲಕ ಇಲ್ಬಿಟ್ಟು ಆ ಕಡೆ ಹೋದ್ರೆ ಬಸ್ ಸ್ಟ್ಯಾಂಡು. ಸೊ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸಿಗುತ್ತೆ. ಇಲ್ಲಿಂದ ½ an hour ಜರ್ನಿ ಇರುತ್ತೆ. ಸೊ ನೀವು ಇಲ್ಲಿಂದ ಕೂಡ ಈ ಪವಿತ್ರ ಪುಣ್ಯಕ್ಷೇತ್ರಗಳಿಗೆ ಟ್ರೈನ್ ಹೋಗುತ್ತೆ KGF ಕಡೆಗೆ. KGF ಸ್ಟೇಷನಲ್ಲಿ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಹೇಳಬೇಕು ಅಂತಂದರೆ ಈ ಭಾಗದ ಜನರು ರಿಯಲಿ ತುಂಬ ಜನ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾರೆ. ಅರೌಂಡ್ 20 ಬೋಗಿ ಇರುತ್ತೆ ನೋಡಿ. 20 ಬೋಗಿನ ಫುಲ್ ರಶ್ ಇರುತ್ತೆ ಎನಿ ಟೈಮು. ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾರೆ, ಎಲ್ಲರೂ ಕೆಲಸಕ್ಕೋಸ್ಕರ ಬರ್ತಾರೆ ಪ್ರತಿದಿನ ನಿತ್ಯದ್ದು. ಈಗ ನೋಡಿ, ನಾವು ಉರಿಗಾಂ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಇಲ್ಲಿಂದಾನೇ ಇವಾಗ ಆಟೋ ಸಿಗುತ್ತೆ. ಆಟೋನಲ್ಲಿ ನಾವು KGF ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಸೊ KGF ಬಸ್ ಸ್ಟ್ಯಾಂಡಿಂದ ಬಸ್ನ ಹಿಡ್ಕೊಂಡು ಕೋಟಿಲಿಂಗೇಶ್ವರ ಹಾಗೂ ಅದರ ಸುತ್ತಮುತ್ತ ಪುಣ್ಯಕ್ಷೇತ್ರಗಳಿಗೆ ಹೋಗಬಹುದು. ಇವಾಗ ಆಟೋನ ಹುಡ್ಕೊಂಡು ಮೈದೂರು ಪ್ಯಾಲೇಸ್ ಕಡೆಗೆ ಹೋಗಬೇಕು. ಇದು ಆ್ಯಕ್ಚುಲಿ ನಾನು ಚಿಕ್ಕವಾಗಿದ್ದಾಗ ನೋಡಿರೋದು, ಇದೆಲ್ಲ ಗೊತ್ತಿಲ್ಲ ನಮಗೆ. ಆಟೋದವ್ರನ್ನ ಕೇಳಬೇಕೀಗ. ಕಡೆ ಬರುತ್ತೆ ನೋಡೋಮಲ್ಲಿ, ಇದು ಗಣಿ. ಹಾಂ, ಅಲ್ಲಿ ಹೋದ್ರೆ ಬಸ್ ಸಿಗತ್ತೆ. ಆ ಕಡೆ ಕೋಟ್ಲೆ ಆ ಕಡೆ ಹೋಗ್ಬೇಕಂದ್ರೆ ರವಿಕೋಟೆ ಆ ಕಡೆ ಹೋದ್ರೆ. ಚೆನ್ನಾಗೈತಲ್ಲ ಡೆಕೋರೇಷನ್ ಬ್ಯೂಟಿಫುಲ್ ಆಗಿದೆ. ಫ್ರೆಂಡ್ಸ್, ನಾವೀಗ KGF ಕೋಲಾರ ಗೋಲ್ಡ್ ಫೀಲ್ಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ. ನೋಡಿ, ಬಸ್ ಸ್ಟ್ಯಾಂಡ್ ನ ತೋರಿಸ್ತೀನಿ ಹೆಂಗಿದೆ. ಸಖತ್ತಾಗಿ ಡೆವಲಪ್ ಮಾಡಿದ್ದಾರೆ ಬಸ್ ಸ್ಟ್ಯಾಂಡ್ ನ. ಪರವಾಗಿಲ್ಲ, ಹಳೇದ ತರ ಇಲ್ಲ. ತುಂಬಾ ವರ್ಷಗಳಾಗಿತ್ತು ಇಲ್ಲಿಗೆ ಬಂದು. ಆಮೇಲೆ ನೀವೇನಾದ್ರೂ ಕೋಟಿಲಿಂಗೇಶ್ವರ, ಗುಟ್ಟಹಳ್ಳಿ ಕಡೆನ ಬಂದು ನಿಮಗೆ ಟ್ರೈನ್ ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿ ಬಂದ್ರೆ ಬಸ್ ಇರುತ್ತೆ. ಇಲ್ಲಿಂದ ಬಂಗಾರಪೇಟೆಗೆ
ನೀವು ಬಸ್ ಮುಖಾಂತರ ಹೋದ್ರೆ 9:30ಗೆ ಒಂದು ಟ್ರೈನ್ ಇರುತ್ತೆ. ಆ ಟ್ರೈನಿಂದ ನೀವು ಬೆಂಗಳೂರಿಗೆ ಬರ್ಬೋದು. ಸೊ ಈ ಅಪ್ಡೇಟ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಐಸ್ಕ್ರೀಮ್ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಸಂಡೇ ಲಾಸ್ಟ್ ಟ್ರೈನ್ 9:30ಗೆ ಇಲ್ಲಿಂದ ಹೊರಡುತ್ತೆ ಬಂಗಾರಪೇಟೆಯಿಂದ ಬೆಂಗಳೂರಿಗೆ. ಸೊ ಆದಷ್ಟು ಬೇಗ ನೀವು ಬಂಗಾರಪೇಟೆ ರೀಚ್ ಆದರೆ ನಿಮಗೆ ಟ್ರೈನ್ ಸಿಗುತ್ತೆ, ಇಲ್ಲಾಂದ್ರೆ ಟ್ರೈನ್ ಸಿಗೋದು ಕಷ್ಟ. ಸೊ ಈ ಅಪ್ಡೇಟ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಈಗ ಟ್ರೈನ್ ಹಿಡಿತಾ ಇದ್ವಿ. ಫಾಸ್ಟ್ ಟೈಮ್ ಸುಮಾರು 11 ಗಂಟೆ ಆಗಿದೆ. ಫಸ್ಟ್ ಟೈಮ್ ಈಗ 11 ಗಂಟೆ ಆಗಿದೆ ಹತ್ರ. ಆದರೂ ಏನು ಗುರು ಇಷ್ಟೊಂದು ಟ್ರಾಫಿಕ್ ಇದೆ ಬೆಂಗಳೂರಲ್ಲಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.